ಮೊದಲನೇ ಬಾರಿ ಏನಿಲ್ಲ ಪಾಕಿಸ್ತಾನದವ್ರದ್ದು ನಮ್ಮ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರು. ನಮ್ಮ ಭಾರತ ಬಲಿಷ್ಠ ರಾಷ್ಟ್ರ, ಎಷ್ಟೊಂದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದೀವಿ, ಏನೇನೋ ತಂತ್ರಜ್ಞಾನಗಳನ್ನು ಹೊಂದಿದ್ದೀವಿ. ಕಾಶ್ಮೀರದಲ್ಲಿ ಎಷ್ಟೊಂದು ಅದು ಆ ಪ್ಲೇಸಲ್ಲಿ ಏನೋ ಒಂದು 30 ಜನ 40 ಜನ ಹೋಗಿರೋಂಥ ಜನ ಅಲ್ಲ ಪ್ರವಾಸಿಗರಲ್ಲಿ ಹೋಗಿದ್ದು. ಸುಮಾರು ಏನಿಲ್ಲ ಅಂದ್ರೆ ಒಂದು 2000ದಿಂದ 3000 ಹೋಗೋರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಪ್ರದೇಶದಲ್ಲಿ ಯಾಕೆ ಟೈಟ್ ಸೆಕ್ಯೂರಿಟಿ ಇರಲಿಲ್ಲ, ಮತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಸ್ಥಳೀಯವಾಗಿ? ಇದರಿಂದ ನಾವೇ ಏನೋ ಸೋತ್ವಾ? ಅದರಿಂದ ಒಂದು ಪ್ರಶ್ನೆನ ಉದ್ಭವ ಆಗುತ್ತೆ. ನೆಕ್ಸ್ಟು ಎರಡನೇದು, ಪಾಕಿಸ್ತಾನದ ಗುರಿ ಇರೋದೇನು ಅಂದರೆ ಇಂಡಿಯಾದಲ್ಲಿರುವುದು ಧರ್ಮ ಆಧಾರದ ಮೇಲೆ, ಅದರಲ್ಲಿ ಹಿಂದೂ ಮತ್ತು ಮುಸಲ್ಮಾನದಲ್ಲಿ ತಂದಿಕ್ಕಿ ಇದರಲ್ಲಿ ಏನಾದರೂ ಒಂದು ಉದ್ದೇಶ ಇರ್ಬೋದಾ ಪಾಕಿಸ್ತಾನ ಅಂತ ನನ್ನ ಪ್ರಶ್ನೆ ಸರ್. ನಿಮ್ಮ ಎರಡನೇ ಪ್ರಶ್ನೆ ಮೊದಲು ತೊಗೊಳ್ತೀನಿ ನಾನು. ಇದು ಇಟ್ಸ್ ಎ ಮಿಸ್ಕ್ಯಾಲ್ಕುಲೇಷನ್ ಬೈ ಪಾಕಿಸ್ತಾನ್ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಈಗ ನಮ್ಮ ಶ್ರೀನಗರಲ್ಲಿ, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ವ್ಯಾಲಿ, ಶ್ರೀನಗರ್ ವ್ಯಾಲಿನಲ್ಲಿ ಅಲ್ಲಿ 35-40% ಪ್ರೋ ಇಂಡಿಯಾ, ಆಮೇಲೆ ಅವರು ಹೊಟ್ಟೆ ಪಾಡಿಗಿದ್ದಂಥ ಜನ ಇದ್ದಾರೆ. ಅಂದರೆ ಇದು 25-30% ಏನಿದ್ದಾರೆ ನ್ಯೂಟ್ರಲ್ ಇದ್ದಾರೆ. ಅವ್ರು ನೀದರ್ ವಿತ್ ಪಾಕಿಸ್ತಾನ್ ನಾರ್ ವಿತ್ ಇಂಡಿಯನ್ ಸೈಕಾಲಜಿ ಆರ್ ಮೆಂಟಾಲಿಟಿ ಅಂತ ಹೇಳ್ಬೋದು. ಇನ್ ಅಬೌಟ್ 25-30% ಸ್ವಲ್ಪ ಹಾರ್ಡ್ ಕೋರ್ ಲೀನಿಯೇಷನ್ ಟುವರ್ಡ್ಸ್ ಪಾಕಿಸ್ತಾನ್ ಅಂತ ಇದ್ದಾರೆ. ಸೊ ಹಿಂಗಿದ್ದಾಗ ಈಗ ಆ್ಯಕ್ಷನ್ ಏನು ತೊಗೊಂಡ್ರು ಪಾಕಿಸ್ತಾನ್, ಏನಾಗುತ್ತೆ ಈಗ ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಎಲ್ಲರಿಗೂ ಏನು ಸೆಂಟಿಮೆಂಟ್ ಬಂದಿದೆ, ಟೂರಿಸ್ಟ್ ಆ್ಯಂಡ್ ರಿಲಿಜನ್ ಬೇಸ್ಡ್ ಅವರು ಇದನ್ನು ಮಾಡಿದ್ದಾರೆ ಅಂತ ಆಗುತ್ತೆ. ಒಂದು ರಿಲಿಜನ್ ಬೇಸ್ಡ್ ಸೆಗ್ರಿಗೇಷನ್ ಆಯಿತು. ಇನ್ನೊಂದೇನಾಗುತ್ತೆ ಅಂತಂದರೆ ಇವ್ರ ಮೇಲೆ ಯಾರನ್ನ ಅವ್ರಿಗೆ ಇದನ್ನು ಮಾಡಿದ್ರು, ಈಗ ಅಲ್ಲಿದ್ದಂಥ ಕಾರ್ಮಿಕರಿಗೆ, ಇವ್ರಿಗೆ ಹೋಟೆಲ್ ಓನರ್ಸ್ಗೆ, ಪೋನಿ ಓನರ್ಸ್ಗೆ, ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ ಇದು. ಸೊ ಅವ್ರದ್ದು ಏನಾಗ್ಬಿಟ್ರು, ಇವ್ರು ಪಾಕಿಸ್ತಾನ ವಿರುದ್ಧ ಬರೋಂಥ ಒಂದು ಸೆಂಟಿಮೆಂಟ್ ಈಗ ಅವರೇ ಕ್ರಿಯೇಟ್ ಮಾಡ್ಕೊಂಡ್ರಂತ, ಇಟ್ಸ್ ಸೆಲ್ಫ್ ಗೋಲ್ ಅಂತ ನಾವು ಹೇಳ್ಬೋದು. ನೀವು ಕೇಳಿದ್ದು ಅದೇ ಜಾಗ ಯಾಕೆ ಚೂಸ್ ಮಾಡಿದ್ರು, ಮತ್ತು ಇದರಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಾದ್ರು ಇದೆಯಾ ಅಂತ ಮೊದಲನೇ ಪ್ರಶ್ನೆ ತಮ್ಮದು. ಈ ಸಮಯದಲ್ಲಿ ನಾವು ತಪ್ಪು ಹುಡುಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಪೊಲೀಸ್ ಆಗಲಿ ಅಥವಾ ಆರ್ಮಿ ಆಗಲಿ ಅಥವಾ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆಗಲಿ, ಅವ್ರಿಗೆ ಈಗ ಬೇರೆ ಕೆಲಸ ಇದೆ. ನಾವು ಅದರಲ್ಲಿ ಕೈ ಹಾಕಿ ನೀನು ತಪ್ಪು ಮಾಡಿದೆ, ನೀನು ಇಷ್ಟು ಮಾಡಬೇಕಾಗಿತ್ತು, ಅಷ್ಟು ಮಾಡಿಲ್ಲ ಅಂತ ಈಗ ಶೋಧನೆ ಮಾಡೋದು ಈಗ ಸಮಯ ಅಲ್ಲ. ಈ ಶೋಧನೆಗೊಂದು ಟೈಮ್ ಬರುತ್ತೆ, ಮಾಡಲೇಬೇಕು. ಅದು ಏನು ತಪ್ಪಾಗಿದೆಯೋ ಅದನ್ನು ಕಂಡುಹಿಡಿದು ಅದನ್ನು ನಾವು ತಿದ್ದುಪಡಿಸ್ಬೇಕು. ಬಟ್ ಇದು ಸಮಯ ಅಲ್ಲ. ಮೊದಲನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆ ನೀವು ಕೇಳಿದ್ದು ಪಾಕಿಸ್ತಾನ ಧರ್ಮಕ್ಕೆ ಏನಾದರೂ ಮಾಡ್ತಿದೆಯಾ ಅಂತ. ಪಾಕಿಸ್ತಾನ ಇರೋದೇ ಧರ್ಮದ ಆಧಾರದ ಮೇಲೆ ಮಾಡಿರೋ ರಾಜ್ಯ ಅದು. ಅದು 2 ನೇಷನ್ ಥಿಯರಿ ಎಥಾಸ್ ಇಟ್ ಸೆಲ್ಫ್ ಇಸ್ ಬೇಸ್ಡ್ ಆನ್ ರಿಲಿಜನ್. ಆಯಿತಾ? ನೀವು 1947ರಿಂದ ನೋಡಿದ್ರೆ ಇವತ್ತವರೆಗೂ ಅವನು ಪ್ರಯತ್ನ ಮಾಡ್ತಿರೋದೇ ಮುಸ್ಲಿಂ ಬಹುಮೂಲ ಯಾವುದಾದ್ರು ಇಲಾಖೆ ಇದೆಯೋ, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಆಗಿರ್ಬೋದು ಅಥವಾ ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು, ಇದೆಲ್ಲ ಅವನಿಗೆ ಸೇರಬೇಕು ಅನ್ನೋ ಒಂದು ಅವನ ಪ್ಲ್ಯಾನ್ ಇತ್ತು.